ಕಿಲೋಮೀಟರ್ಸ್ ದೂರ ಇರುವಂಥ ಒಂದು ಫಾಲ್ಸ್ಗೆ ಹೋಗ್ತಿದ್ದೀವಿ. ಮಗಜನಹಳ್ಳಿ ಅಬ್ಬಿ ಫಾಲ್ಸ್ ಅಂತ ಆನಬಾಳ್ ಹತ್ರ ಬರುತ್ತೆ. ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ. ನೀವು ನೋಡ್ತಿರ್ಬೋದು, ಹಿಂದೆ ಇರುವುದು ಸಕಲೇಶಪುರ ಮೇನ್ ರೋಡ್ ಬೈಪಾಸ್ ಆಗಿರುವಂಥದ್ದು. ಎಲ್ಲೂ ಟ್ರಾಫಿಕ್ ಇದೆ, ಯಾಕಂದರೆ ತುಂಬ ದೊಡ್ಡ ದೊಡ್ಡ ಲಾರಿಗಳು, ಗೂಡ್ಸ್ ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ. ಮಂಗಳೂರು ಟು ಬೆಂಗಳೂರು ರೋಡ್ ಆಗಿರೋದ್ರಿಂದ ಹೆವಿ ಟ್ರಾಫಿಕ್ ಇತ್ತು, ಅಲ್ಲಿವರೆಗೂ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಈಗ ಹೊರಟಿದ್ದೀವಿ, ಬನ್ನಿ ಮಗಜನಹಳ್ಳಿ ಅಬ್ಬಿ ಫಾಲ್ಸ್ ನೋಡೋಣ. ಅದು ನಾನು ಆಲ್ರೆಡಿ ಒಂದು 3-4 ಸತಿ ಹೋಗಿದ್ದೀನಿ. ಸೊ ಇವಾಗ ಮಳೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ನೀರಿರುತ್ತೆ, ತುಂಬ ಜನನೂ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ. 25 ಕಿಲೋಮೀಟರ್ ಇರುವಂಥ ಅಬ್ಬಿ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಮಳೆಗೆ ಗಾಡಿ ಓಡಿಸುವಾಗ ನಿಧಾನ ಓಡಿಸಿ, ಯಾಕಂದರೆ ತುಂಬ ಕರ್ವ್ಸ್ ಇದೆ, ಟರ್ನ್ಸ್ ಇದೆ. ಸೊ ನೀವು ನಿಧಾನ ಓಡಿಸಿದಷ್ಟು ಒಳ್ಳೆಯದು. ಆಮೇಲೆ ಕೆಲವು ಇಲ್ಲಿ ಲೋಕಲ್ ಹೆಡ್ಸ್ಗಳಿಗೆ ದಾರಿ ಚೆನ್ನಾಗಿ ರೋಡ್ ಗೊತ್ತಿರೋದ್ರಿಂದ ತುಂಬ ಸ್ಪೀಡಾಗಿ ಹೊಡಿತಾರೆ. ಸೊ ನೀವು ನೋಡ್ಕೊಂಡು ಹೋಗಿ. ಪ್ರಕೃತಿ ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಭಯಾನಕವಾಗಿರುತ್ತೆ. ಯಾವಾಗ ಜೋರಾಗಿ ಮಳೆ ಬರುತ್ತೆ, ಯಾವಾಗ ಮರಗಳು ಬೀಳ್ತವೆ, ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ. ಮಗಜನಹಳ್ಳಿ ಫಾಲ್ಸ್ನ ಆನಬಾಳ್ ಫಾಲ್ಸ್ ಅಂತ ಕೂಡ ಕರೀತಾರೆ, ಯಾಕಂದ್ರೆ ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ಆನಬಾಳ್ಗೆ ನಿಯರ್ ಇರೋದ್ರಿಂದ ಹಾಗೆ ಕರೀತಾರೆ. ಸಕಲೇಶಪುರದಿಂದ ಆನಬಾಳ್ಗೆ 20-21 ಕಿಲೋಮೀಟರ್ ಇದೆ. ಆನಬಾಳ್ನಿಂದ ಫಾಲ್ಸ್ ಹತ್ರಕ್ಕೆ 5 ಕಿಲೋಮೀಟರ್ಸ್, ಒಂದು 25 ಕಿಲೋಮೀಟರ್ ಆಗುತ್ತೆ. ಓನ್ ವೆಹಿಕಲ್ ಇದ್ರೆ ಆರಾಮಾಗಿ ಫಾಲ್ಸ್ ಹತ್ರನೇ ಹೋಗ್ಬೋದು. ನಿಮ್ಮ ಹತ್ರ ಓನ್ ವೆಹಿಕಲ್ ಇಲ್ಲ, ನಾವು ಬಸ್ಸಲ್ಲಿ ಹೋಗ್ಬೇಕಂದ್ರೆ ಆನಬಾಳಿಗೆ ಹೋಗಿ ಬಸ್ಸಲ್ಲಿ ಇಳ್ಕೊಂಡ್ರೆ ಅಲ್ಲಿ ನಿಮ್ಗೆ ಬಾಡಿಗೆ ಜೀಪ್ಗಳು ಅಥವಾ ಬಾಡಿಗೆ ಆಟೋಗಳು ಸಿಗುತ್ತೆ. ನೀವು ಆರಾಮಾಗಿ ಫಾಲ್ಸ್ ಹತ್ರ ಹೋಗ್ಬಿಟ್ಟು ವಾಪಸ್ ಬರ್ಬೋದು. ನೀವು ಮೂಡಿಗೆರೆ ಕಡೆಯಿಂದ ಬಂದ್ರೆ 28 ಕಿಲೋಮೀಟರ್ ಆಗುತ್ತೆ, ಅಥವಾ ಬೇಲೂರಿಂದ ಬಂದ್ರೆ ನಿಮ್ಗೆ 43 ಕಿಲೋಮೀಟರ್ ಆಗುತ್ತೆ ಈ ಫಾಲ್ಸು. ಈ ಆನಬಾಳ್ ಫಾಲ್ಸು ತುಂಬಾ ಹೈಟ್ ಏನಿಲ್ಲ, ಓನ್ಲಿ 20 ಫೀಟ್ ಇಂದ ನೀರು ಬೀಳುತ್ತೆ. ಸೊ ನೀವು ಮಕ್ಕಳ ಜೊತೆ ಹೋಗಿ ಆರಾಮಾಗಿ ಆಟ ಆಡ್ಬೋದು. ಬಟ್ ಈ ಮಳೆಗಾಲದಲ್ಲಿ ಅದು ತುಂಬಾ ತೊಂದರೆ, ಯಾಕಂದ್ರೆ ಮಳೆಗಾಲದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೀವು ಮಳೆಗಾಲದಲ್ಲಿ ಯಾರನ್ನೂ ಆಟ ಆಡಕ್ ಬಿಡಲ್ಲ. ಸೊ ದೂರದಿಂದ ನೋಡ್ಕೊಂಡು ಆರಾಮಾಗಿ ಬರ್ಬೋದು. ನೀವು ಬೇಸಿಗೆ ಟೈಮಲ್ಲಿ ಹೋದ್ರೆ ಮಕ್ಕಳ ಜೊತೆ ಒಂದು ಪಿಕ್ನಿಕ್ ಆದಂಗೆ ಆಗುತ್ತೆ, ಆರಾಮಾಗಿ ಆಟ ಆಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಬರ್ಬೋದು. ನಿಮಗೆ ಇದೇ ಸರೌಂಡಿಂಗ್ ಅಲ್ಲಿ ಸಿಗುವಂತಹ ಪ್ಲೇಸಸ್ಗಳಂದ್ರೆ ಆನಬಾಳ್ ಫಾಲ್ಸು, ಅಗ್ನಿಬೆಟ್ಟ, ಕಾಡುಮನೆ ಟೀ ಎಸ್ಟೇಟು, ಆಮೇಲೆ ಫಾಲ್ಸ್ ಇದೆ, ಅಲ್ಲೊಂದು ಹಿಡನ್ ಫಾಲ್ಸು, ಕಾಡುಮನೆ ಫಾಲ್ಸ್ ಅಂತಾನೆ ಕರೀತಾರೆ. ಸೊ ಇವೆಲ್ಲ ನಿಮಗೆ ಸಿಗುತ್ತೆ. ಆರಾಮಾಗಿ ನೀವು ಒನ್ ಡೇ ಟ್ರಿಪ್ ಆರಾಮಾಗಿ ಮಾಡ್ಬೋದು. ನೀವು ಆನಬಾಳಿಂದ ನೀವು ಬೆಟ್ಟದ ಭೈರವೇಶ್ವರ, ದೇವ್ರ ಮನೆ, ಮೂಡಿಗೆರೆ, ಚಾರ್ಮುಡಿ ಘಾಟು, ಇನ್ನು ತುಂಬಾ ಪ್ಲೇಸಸ್ಗಳಿಗೆ ಈ ಆನ್ ದ ವೇಲೆ ಹೋಗ್ಬೋದು. ಸೊ ನೀವೇನಾದ್ರು ವೀಕ್ಲಿ ಟ್ರಿಪ್ ಮಾಡ್ತಿದ್ರೆ ಇಷ್ಟೆಲ್ಲ ಸಿಗುತ್ತೆ. ನೋಡಿ, ಈ ಸರ್ಕಲ್ ನ ಆರ್ಲೆಕೂಡ್ಗೆ ಅಂತ ಕರೀತಾರೆ. ಇಲ್ಲಿ ನೀವು ಲೆಫ್ಟ್ ತಗೊಂಡ್ರೆ ಕಾಡುಮನೆ ಟೀ ಎಸ್ಟೇಟ್ ಅಂಡ್ ಫಾಲ್ಸ್ ಗೆ ಈ ಕಡೆ ಹೋಗ್ಬೇಕಾಗುತ್ತೆ. ಸ್ಟ್ರೈಟ್ ಹೋದ್ರೆ ನೀವು ಆನಬಾಳ್ಗೆ ಹೋಗ್ತೀರಾ. ನೀವು ಈ ಸಕಲೇಶಪುರದ ಚಂದವಾದ ವೆದರ್ ನೀವು ಎಂಜಾಯ್ ಮಾಡಬೇಕು, ಒನ್ ಡೇ ಇಲ್ಲಿ ಸ್ಟೇ ಆಗ್ಬೇಕಂದ್ರೆ ಸುತ್ತಮುತ್ತ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೋಮ್ ಸ್ಟೇಗಳಿದೆ. ಪ್ರತಿಯೊಂದು ಹೋಮ್ ಸ್ಟೇಗಳಲ್ಲೂ ಅದರದೇ ಆದ ವೈಶಿಷ್ಟ್ಯಗಳಿದೆ. ವಾಟರ್ ಆಕ್ಟಿವಿಟೀಸ್ಗಳಾಗಿರ್ಬೋದು, ಅಥವಾ ಒಂದು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗಿರೋದಾಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಸ್ಪೆಷಾಲಿಟಿಗಳಿದೆ. ಸೊ ಆ ಥರ ಸ್ಪೆಷಾಲಿಟಿಗಳಿರುವಂಥ ಹೋಮ್ ಸ್ಟೇ ತುಂಬ ಇದೆ ಇಲ್ಲಿ. ಸೊ ನೀವು ಹೋಮ್ ಸ್ಟೇಲಿ ಒಂದಿನ ಉಳಿದು ಸಕಲೇಶಪುರ ವೆದರ್ ಹೆಂಗಿರುತ್ತೆ ಅಂತ ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಎಷ್ಟೋ ಜನ ಬೆಂಗಳೂರಿಯನ್ಸ್ ಹತ್ರ ನಾನು ಮಾತಾಡಿದಾಗ ಎಲ್ಲರೂ ಹೇಳೋದು ಸಕಲೇಶಪುರಕ್ಕೆ ಒಂದು ದಿವಸ ಬರಬೇಕು, ಆರಾಮಾಗಿದ್ದು ಬರಬೇಕು ಆ ಕಡೆಯಿಂದ ಅಂತ. ಸೊ ನಿಮಗೆ ಹೋಮ್ ಸ್ಟೇಗಳ ಕೊರತೆನೇ ಇಲ್ಲಿಲ್ಲ. ನಿಮ್ಗೆ ಆದರೂ ಹೋಮ್ ಸ್ಟೇ ಸಿಕ್ಲಿಲ್ಲ ಅಂದರೆ ನೀವು ಜಸ್ಟ್ ಒಂದು ಕಾಮೆಂಟ್ ಮಾಡಿ, ನಾನು ನಂಬರ್ ಕಳಿಸ್ತೀನಿ. ನನ್ನ ಸ್ನೇಹಿತರ ಹೋಮ್ ಸ್ಟೇಗಳಿದೆ, ಸೊ ನಾನು ನಿಮ್ಗೆ ರೆಫರ್ ಮಾಡ್ತೀನಿ. ಕೆಲವರು ಕಂಫರ್ಟ್ ಆಗಿ ಬೆಳೆದವ್ರಿಗೆ ಸಕಲೇಶಪುರ ಅನ್ಕಂಫರ್ಟಬಲ್ ಕೂಡ ಅನ್ನಿಸ್ಬೋದು. ಒಂದೇ ಸತಿ ಫಸ್ಟ್ ಟೈಮ್ ಬರೋದ್ರಿಂದ ಅವ್ರಿಗೆ ಏನೋ ಒಂದು ಎಕ್ಸೈಟ್ಮೆಂಟ್ ಇರ್ಬೋದು, ಬಟ್ ಡೈಲಿ ಇಲ್ಲಿರೋರಿಗೆ ಇದು ಕಂಫರ್ಟಬಲ್ಲೇ. ಬಟ್ ನೀವೇನಾದರೂ ಮಳೆಗಾಲದಲ್ಲಿ ಒಂದಷ್ಟು ದಿನ ಇಲ್ಲಿ ಕಳಿತೀನಿ ಅಂದರೆ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು. ಯಾಕಂದರೆ ಈ ಏರಿಯಾದಲ್ಲಿ ಯಾವಾಗಲೂ ಮಳೆ ಬರ್ತಾ ಇರುತ್ತೆ, ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ ಅಂತಲೂ ನಿಮಗೆ ಫೀಲ್ ಆಗ್ಬೋದು. ಯಾಕೆ ಅಂದರೆ ಇಲ್ಲಿ ಕಂಟಿನ್ಯೂಯಸ್ ಮಾನ್ಸೂನಲ್ಲಿ ಮಳೆ ಬರ್ತಲೇ ಇರುತ್ತೆ. ಒಂದು 3 ಮಂತ್ಸ್ ಕಂಟಿನ್ಯೂಯಸ್ಸು, ಅಂದರೆ ಬಂದು ಹೊಡೆದು ಒಂದ್ಸತಿ ಹೋಗ್ಬಿಟ್ಟು ಬಿಸಿಲು ಬರಲ್ಲ. ಇಲ್ಲಿ ಹಿಂಗೆ ಪಿರಿ ಮಳೆ ಯಾವಾಗ್ಲೂ ಬರ್ತಲೇ ಇರುತ್ತೆ. ಸೊ ನಿಮಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ಬೋದು ಅಂತ ಹೇಳ್ತೀನಿ. ಪ್ರಕೃತಿನ ಎಂಜಾಯ್ ಮಾಡೋರು ಯಾವತ್ತು ಕಂಫರ್ಟ್ ನ ಬಯಸಲ್ಲ, ಯಾಕಂದ್ರೆ ಅವರು ಪ್ರಕೃತಿನ ನೋಡ್ಬೇಕು, ನೇಚರ್ನ ಎಂಜಾಯ್ ಮಾಡಬೇಕು ಅಂತಾನೆ ಅವರ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದಿರ್ತಾರೆ. ಸೊ ಅವ್ರಿಗೆ ಕಂಫರ್ಟ್ ಬೇಕಾಗಿಲ್ಲ, ಇಲ್ಲಿ ಅವರು
ಫ್ರೀ ಬರ್ಡ್ ತರ ಆರಾಮಾಗಿ ಓಡಾಡ್ಕೊಂಡು ಇರಕ್ಕೆ ಇಷ್ಟಪಡ್ತಾರೆ. ಅಂಥವರಿಗೆ ಸಕಲೇಶ್ಪುರ ಬೆಸ್ಟ್ ವಿಸಿಟ್ ಪ್ಲೇಸ್ ಆಗುತ್ತೆ. ಪ್ರವಾಸಿಗರ ಸ್ವರ್ಗ ಆನಬಳ್ಳಿಗೆ ಎಂಟ್ರಿ ಅಂತ ಗ್ರಾಮ ಪಂಚಾಯತಿಯವರು ಅವರೇ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಆನಬಳ್ಳಿಗೆ ಇವಾಗ ಎಂಟ್ರಿ ಆಗಿದ್ದೀವಿ. ಆನಬಳ್ಳು ಸಕಲೇಶ್ಪುರ ತಾಲೂಕಿನ ಒಂದು ಹೋಬಳಿ ಅಷ್ಟೇ, ದೊಡ್ಡ ಸಿಟಿ ಏನಲ್ಲ. ಆದ್ರೂ ಚಿಕ್ಕ ಪಟ್ಟಣವಾದ್ರೂ ಕೂಡ ಚೊಕ್ಕದಾಗಿ ತುಂಬಾ ಚೆನ್ನಾಗಿದೆ. ನಮ್ಮ ಮಲ್ನಾಡ್ ಸೈಡಿನ ಜನತೆಗಳು ಈ ವಿಡಿಯೋನ ನೋಡ್ತಾ ಇದ್ರೆ ಲವ್ ಫ್ರಮ್ ಮಲ್ನಾಡು ಅಂತ ಕಾಮೆಂಟ್ ಮಾಡಿ, ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆನಬಳ್ಳು ಸ್ಟೇಟ್ ಹೈವೇ 107 ಅಲ್ಲಿ ಇದೆ. ಇದೇ ನೋಡಿ ಆನಬಳ್ಳು ಸರ್ಕಲ್ಲು. ರೈಟ್ ಹೋದ್ರೆ ನೀವು ಮುಡಿಗೆರೆಗೆ ಹೋಗ್ತೀರಾ, ಲೆಫ್ಟ್ ಹೋದ್ರೆ ನೀವು ಫಾಲ್ಸ್ಗೆ ಹೋಗ್ತೀರಾ ಅಥವಾ ಅಗ್ನಿಗುಡ್ಡಕ್ಕೆ ಹೋಗ್ಬೋದು. ನಾವು ಇಲ್ಲಿಗೆ ಮಧ್ಯಾಹ್ನ ಬಂದಿದ್ರಿಂದ ತುಂಬಾ ಹೊಟ್ಟೆ ಹಸಿತಿತ್ತು. ನಮ್ಮ ಬಾವನ್ಗೆ ಕಾಲ್ ಮಾಡಿದ್ವಿ. ಅವರು ಹೊಸದಾಗಿ ಹೋಟೆಲ್ ಓಪನ್ ಮಾಡಿದ್ದಾರೆ. ಅದರ ಹೆಸರೇ ಮಲ್ನಾಡ್ ಹಳ್ಳಿ ಮನೆ ರೆಸ್ಟೋರೆಂಟ್. ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಪ್ರದೀಪ್ ಚಂದ್ರ. ಮಾನ್ಸೂನ್ ರೈಡ್ ಅಂದ ತಕ್ಷಣ ನೆನಪಾಗೋದೆ ಚಿಕ್ಕಮಗಳೂರು, ಸಕಲೇಶ್ಪುರ. ಮೂಡಿಗೆರೆ ಮತ್ತು ಸಕಲೇಶ್ಪುರ ಮಧ್ಯೆ ಇರುವಂತಹ ಆನಬಳ್ಳಿನಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡೋಕೆ ಅಂತಾನೆ ಇರೋ ಒಳ್ಳೆ ಹೋಟೆಲ್ ಮಲ್ನಾಡ್ ಹಳ್ಳಿ ಮನೆ ರೆಸ್ಟೋರೆಂಟ್. ಸಕಲೇಶ್ಪುರದಿಂದ ಹೊರಟ್ರೆ ಆನಬಳ್ಳು ಎಂಟ್ರಿಯ ರೈಟ್ ಸೈಡ್ ನಲ್ಲಿ ಇದ್ದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಚಿಕನ್, ಮಟನ್, ಫಿಶ್ ನಿಂದ ವೆರೈಟೀಸ್ ಆಫ್ ಫುಡ್ ಮಾಡಿಕೊಡುತ್ತಾರೆ. ದೇವರ ಮನೆ ಬೆಟ್ಟ, ಕಾಡು ಮನೆ, ಟಿ ಎಸ್ಟೇಟ್ ಅಂಡ್ ಫಾಲ್ಸ್, ಅಬ್ಬಿ ಫಾಲ್ಸ್, ಅಗ್ನಿ ಬೆಟ್ಟ, ಬೆಟ್ಟದ ಭೈರವೇಶ್ವರ, ಇನ್ನು ಮುಂತಾದ ಪ್ಲೇಸ್ ಗಳು ಹತ್ತಿರವಿದೆ. ವಿಸಿಟ್ ಅವರ್ ಹೋಟೆಲ್, ಈಟ್ ಯುವರ್ ಮೀಲ್ ಅಂಡ್ ಎಂಜಾಯ್ ಯುವರ್ ಮಾನ್ಸೂನ್ ರೈಡ್. ಮಲ್ನಾಡ್ ಹಳ್ಳಿ ಮನೆ ರೆಸ್ಟೋರೆಂಟ್ ಅಲ್ಲಿ ಒಳ್ಳೆ ನಾನ್ ವೆಜ್ ಕರಿ ಹಾಗೂ ಮಲ್ನಾಡ್ ರೊಟ್ಟಿಯನ್ನು ಬ್ಯಾಟಿಂಗ್ ಮಾಡಿ ಒಂದ್ಸತಿ ಬಂದ್ಬಿಟ್ಟು ಎಲ್ಲ ಆರಾಮಾಗಿ ಫ್ಯಾಮಿಲಿ ಜೊತೆ ತಿನ್ಬೋದು. ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗಿ. ಬಾವನ್ ಹೋಟೆಲಲ್ಲಿ ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಇನ್ನೇನು 5 ಕಿಲೋಮೀಟ್ರ್ ಅಂತ ಹೇಳ್ಬಿಟ್ಟು ಗಾಡಿ ಎತ್ಕೊಂಡು ಹೊರಟ್ವಿ. ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಛತ್ರಿ ಹಿಡ್ಕೊಂಡು ಹೋಗೋದು ತಪ್ಪುತ್ತೆ ಅಂತ ಸ್ಪೀಡಾಗಿ ಹೋದ್ವಿ. ಬಟ್ ನೀವು ನೋಡ್ತಿರೋ ಸ್ಪೀಡಾಗಿಲ್ಲ, ಇದು ಫೋಟೇಜ್ನ ಸ್ಪೀಡ್ ಮಾಡಿದ್ದೀನಿ ನೋಡಿ. ಮಳೆಯಿಂದ ಎಲ್ಲ ಹಳ್ಳ, ಚಿಕ್ಕ ಚಿಕ್ಕ ಕಾವಲಿಗಳು ಎಲ್ಲ ತುಂಬಿಕೊಂಡಿದೆ, ಅಷ್ಟು ಮಳೆ ಬರ್ತಾ ಇದೆ. ಸೊ ಕೊನೆಗೂ ಬಂದ್ವಿ. ರೈಟ್ ಸೈಡಲ್ಲಿ ಕಾಣ್ತಿರೋದೆ ಮಗಜನಹಳ್ಳಿ ಫಾಲ್ಸ್ ಅಥವಾ ಆನಬಳ್ಳು ಫಾಲ್ಸ್. ನೀರಿನ ಪ್ರಮಾಣ ಜಾಸ್ತಿ ಆದ್ದರಿಂದ ಫಾಲ್ಸ್ ಕೆಳಗೆ ಹೋಗೋಕ್ಕೆ ಕ್ಲೋಸ್ ಮಾಡಿದ್ರು ಪೊಲೀಸು. ಅಯ್ಯೋ, ಇಷ್ಟು ವಿಡಿಯೋಸ್ ನೋಡ್ಬಿಟ್ಟು ಫಾಲ್ಸ್ ನೋಡೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಪ್ರೀವಿಯಸ್ ವೀಕು ನನ್ನ ಕಸಿನ್ನು ಇದೇ ಫಾಲ್ಸ್ಗೆ ಬಂದಿದ್ದ. ಆ ಫೋಟೇಜ್ ಇದೆ, ಆ ಫೋಟೇಜ್ ಹಾಕ್ತೀನಿ, ಅದನ್ನು ನೋಡಿ. ಮಗ್ಗೇಹಳ್ಳಿ ಫಾಲ್ಸ್ ಅಂತಾನೆ ಹೇಳ್ಬೋದು ನೋಡಿ. ಅಬ್ಬಿ ಫಾಲ್ಸ್ ಅಂತಾನೆ ಹೇಳ್ತಾರೆ, ಮಗ್ಗೇಹಳ್ಳಿ ಫಾಲ್ಸ್ ಅಂತಾನೆ ಹೇಳ್ತಾರೆ. ಕ್ರೇಜಿ ಆಗಿದೆ. ಪ್ರೀವಿಯಸ್ ವೀಕೆ ಮಳೆ ಜಾಸ್ತಿ ಇದ್ದಿದ್ರಿಂದ ನೋಡಿ ಮರನೇ ಬಿದ್ದೋಗಿದೆ. ಆ ಮರ ಸೂಪರ್ ಆಗಿ ಕಾಣ್ತಾ ಇತ್ತು ಅಲ್ಲಿಗೆ ಹೋದಾಗ. ಇವಾಗ ಆ ಮರನೂ ಇಲ್ಲ. ಯಾವನೋ ಒಬ್ಬ ನೋಡಿ ಅಷ್ಟು ಫಾಲ್ಸ್ ಅಲ್ಲಿ ನೀರು ಬರ್ತಾ ಇದೆ, ಆಟ ಆಡಕ್ ಹೋಗಿದ್ದಾನೆ. ಈ ತರ ಆಟ ಆಡೋರಿಗೆ ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟೇ ಭಯಾನಕವಾಗಿರುತ್ತೆ. ಸೊ ಯಾಕಂದ್ರೆ ನಿಮ್ಮನ್ನ ನಂಬ್ಕೊಂಡು ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ. ಪ್ರಕೃತಿನ ನೋಡಿ ಅನುಭವಿಸಿ ಅದರೊಳಗೆ ಇಳಿದು ಆಳ ನೋಡಕ್ ಹೋಗ್ಬೇಡಿ. ಸೊ ನಾವು ಫಾಲ್ಸಿಂದ ರಿಟರ್ನ್ ಆಗ್ತಾ ಬರ್ತಾ ಇದ್ದೀವಿ. ನೋಡಿದ್ರೆ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿತ್ತು. ಸೊ ಗಂಡೈಕ್ಳುಗಳು ಕಿತ್ತಾಡ್ತಿದ್ವು. ಸೊ ಇಲ್ಲಪ್ಪ, ಹೆಣ್ಮಕ್ಳು ಹೊಡೆದಾಡಿದ್ರೆ ನೋಡ್ಬೋದು, ಗಂಡು ಮಕ್ಳು ಕಣ್ಣು ಹೋಗ್ಬಿಡ್ತವೆ.